ಸೊ ಇದು ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಪವರ್ ಅಲ್ವೇ ಇಲ್ಲ. ದಾವಣಗೆರೆ 100 KTM ಥರ ಓಡ್ತೈತಲ್ಲ ಗುರು ಇದು. ಬೆಂಡ್ ಮಾಡೋಣ ಗಾಡಿ ನೋಡ್ರಪ್ಪ. ಫೋರ್ಟ್ ಪೈಗೆ ತಗೊಳ್ತು ರೈಟ್ ಸೈಡು. ನೋಡ್ ಗುರು ಅದು ಜಂಪ್ ಕ್ರೇಜಿ. ಇಷ್ಟು ಹೈಟ್ ಸ್ಟೆಪ್ ಇದು ಈಸಿಯಾಗಿ ಹತ್ಬಿಡ್ತು ಗಾಡಿ, ಏನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗತ್ತು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ನಾವು ಓಡಿಸ್ತಾ ಇದ್ದೀನಿ ಆಲ್ ನ್ಯೂ ಹಿಮಾಲಯನ್ 450. ಬನ್ನಿ ನೋಡೋಣ ಏನೇನಿದೆ ಅಂತ. ಸೊ ಔಟ್ಲುಕ್ಕಿಂಗ್ ಇದೆ ನೋಡಿ, ಅಲ್ಲಿದೆ ಹೊಸ ಹಳೆ ಹಿಮಾಲಯನು. 40 BHP 40 Nm ಟಾರ್ಕು, ಮಸ್ತಾಗಿದೆ ಗಾಡಿ. ಬನ್ನಿ ನೋಡೋಣ. ಈಗ ಸೀಟ್ ಹೈಟ್ ಸ್ವಲ್ಪ ಲೋ ಮಾಡಬೇಕಿತ್ತು, ಲೋ ಸೀಟ್ ಮಾಡಿಸ್ದೆ. ಸೊ ಲೋಯೆಸ್ಟ್ ಸೀಟ್ ಈಸ್ 825 mm, ಹೈಯೆಸ್ಟ್ ಸೀಟ್ ಈಸ್ 845 mm. ಕ್ಲಸ್ಟರ್ ನೋಡಿ ಹೇಗಿದೆ. ಇಂಜಿನ್ ಆನ್ ಸ್ವಿಚ್, ಕಿಲ್ ಸ್ವಿಚ್, ಮೋಡ್ ಬಟನ್. 291 km ಓಡಿದೆ. ಇದು ನೋಡಿ ಹೆಂಗಿದೆ, ಸ್ವಿಚ್ ಕಂಟ್ರೋಲ್ಸು, ಇಂಡಿಕೇಟರ್ಸು, ಕಂಟ್ರೋಲ್ಸು ಮಸ್ತಾಗಿದೆ, ಜಾಯ್ಸ್ಟಿಕ್ ಥರ ಇಲ್ಲಿದೆ. ಹಾಂ, ಹಜಾರ್ಡ್ ಇಲ್ವಾ? ಇಲ್ಲಿ ಓಕೆ, ಹಜಾರ್ಡ್ ಬಟನ್ ಇದೆ. USB ಚಾರ್ಜರ್ ಇದೆ ಇಲ್ಲಿ, ಸಿ ಟೈಪು. ಇಲ್ಲಿಂದ ನಾವು ಶಂಕರೇಶ್ವರ ಬೆಟ್ಟ ಹೋಗ್ತಾಯಿದ್ವಿ. ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. BS6 ಅಲ್ವಾ, ಎಕ್ಸಾಸ್ಟ್ ನೋಟ್ ಅಷ್ಟೊಂದು ಇರಲ್ಲ. ಸೊ ಎಕ್ಸಾಸ್ಟ್ ಚೇಂಜ್ ಮಾಡಲೇಬೇಕು. ಬಟ್ ನಿಮಗೆ ಏರ್ ಫಿಲ್ಟರ್ ಸೌಂಡ್ ಮಸ್ತಾಗಿ ಬರ್ತಾಯಿದೆ. ಥ್ರಾಟಲ್ ಬಾಡಿಯಿಂದ ಅದು ಬರ್ತಾಯಿರೋ ಸೌಂಡು, ಏರ್ ಸಕ್ ಮಾಡ್ತಾ ಇರೋದು. ಸೊ ಬಿಗಿನಿಂಗ್ ಎತ್ತಿದ್ದೆ ನಾನು, ಆಫ್ ರೋಡ್ ಎತ್ಕೊಂಡ್ಬಿಟ್ಟಿದ್ದೀನಿ. ಓಹೋ, ಬ್ರೇಕಿಂಗ್ ಮಸ್ತಾಗಿದೆ. ಏನೇನು ಅನಿಸುತ್ತೆ ಎಲ್ಲ ಹೇಳ್ತೀನಿ. ಸ್ಮೂತ್ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ. ರಾಯಲ್ ಎನ್ಫೀಲ್ಡ್ ಕ್ಯಾಟಗಿರಿನೇ ಅಲ್ವಲ್ಲ ಅದು ಸ್ಮೂತ್ ಅನ್ನೋದು, ಬಟ್ ಇದು ಆ ಕ್ಯಾಟಗಿರಿಲಿದೆ. ಸಸ್ಪೆನ್ಷನ್ನು ಇದ್ರದ್ದು ಮುಂದೆಗಡೆ ಡಿಫ್ರೆಂಟ್ ವೇಯಲ್ಲಿ ಮಾಡಿದಾರಂತೆ. ಸೊ ಅವರು ಪ್ರಶಾಂತ್ ಅಂತ ದಾಸರಳ್ಳಿ ಎನ್ಫೀಲ್ಡ್ ಅವ್ರನ್ನ ಕೇಳಿದೆ ನಾನು. ಸೊ ಸಸ್ಪೆನ್ಷನ್ನು ಡ್ಯಾಂಪಿಂಗು ರೀಬೌಂಡ್ ಎಲ್ಲ ಡಿಫ್ರೆಂಟ್ ವೇಯಲ್ಲಿ ವರ್ಕ್ ಆಗುತ್ತೆ, ಅದು ಆಟೋಮೆಟಿಕ್ ರೋಡ್ ಬೈ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಚೆನ್ನಾಗಿ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ರಿಯರ್ ಫುಲ್ಲಿ ಅಡ್ಜಸ್ಟಬಲ್ಲು, ಸ್ಮೂತ್ನೆಸ್ ಸಖತ್ತಾಗಿದೆ. ಮತ್ತು ಹೆವಿ ಅಂತ ಏನು ಅನ್ನಿಸ್ತಾ ಇಲ್ಲ, ಲೈಟ್ ಅಂತಲೇ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಗುರು ಸಿಕ್ಕಾಪಟ್ಟೆ ಮಾಡಿದೆ ಗುರು. ಹಿಮಾಲಯ ಹಳೆ ಹಿಮಾಲಯ ಕಂಪೇರ್ ಮಾಡಿದ್ರೆ ರಾಕೆಟ್ ನುಗ್ಗೈತೆ. ಮೈ ಗಾಡ್, ಐ ಹೋಪ್ ನೀವು ನೋಟಿಸ್ ಮಾಡಿದ್ರಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಗಾಡಿ ನೋಡಿ. ಒಂದು ಥ್ರಾಟಲ್ ಕೊಡ್ತೀನಿ. ಓ ಮೈ ಗಾಡ್, ಕ್ರೇಜಿ ಫಾಸ್ಟ್ ಗುರು ಗಾಡಿ. ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಇಷ್ಟೊಂದು ಪರ್ಫಾರ್ಮೆನ್ಸು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚಿಂದಿ. ಸೊ ಇದರಲ್ಲಿ ನಿಮಗೆ TFT ಎಲ್ಲ ಮ್ಯಾಪ್ ಎಲ್ಲ ಬರುತ್ತೆ. ಸೊ ABS ಎಲ್ಲ ಆಫ್ ಮಾಡ್ಬೋದು, ರೈಡಿಂಗ್ ಮೋಡ್ಸ್ ಇದೆ. ಸೊ ಗಾಡಿ ಆಫ್ ಆಗಿದ್ರೆ ಮಾತ್ರ ರೈಡಿಂಗ್ ಮೋಡ್ ಚೇಂಜ್ ಆಗೋದು ಅನಿಸುತ್ತೆ. ಹಿಮಾಲಯನ್
ರೈಡ್ ಮೋಡ್ ಪರ್ಫಾರ್ಮೆನ್ಸು ಏರಿ ಬೇಸ್ ಆಫು. ಸೊ ಎರಡೇ ಇರೋದು. ಐ ಥಿಂಕ್ ಬೇರೆ ಏನೋ ಮಾಡಬೇಕು ಅನ್ಸುತ್ತೆ. ಟ್ರಿಪ್ಪು ಅಂದರೆ 390 ಕಂಪೇರ್ ಮಾಡಿದ್ರೆ ಐ ಥಿಂಕ್ ಇದು ಬೆಟರ್ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಪವರ್ ವೈಸು ಅಷ್ಟೇ ಸ್ವಲ್ಪ ಹೈವೇಲಿ ಓಡಿಸೋಣ, ಯಾಕಂದರೆ 390 ADV ಪರ್ಫಾರ್ಮೆನ್ಸೇ ಹೈವೇಲಲ್ವಾ. ಅಕ್ಕ ಏನು ಹಂಗೆ ನುಗ್ತಾರೆ ಗುರು ನೋಡಿ. 80 ಚಚ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಆಟೋಲ್ ಗೀಟೋಲೆಲ್ಲ ಏನು ಗೊತ್ತಾಗ್ತಾನೆ ಇಲ್ಲ ಗುರು ನೋಡಿ. ಓ ಮೈ ಗಾಡ್. ಸೊ ಇದು ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಪವರ್ ಅಲ್ವೇ ಅಲ್ಲ, ಅವ್ರ ಔಟ್ಪುಟ್ ಕಡಿಮೆ ಇರುತ್ತೆ ಆ್ಯಕ್ಚುಲಿ. ಇದು ನೆಕ್ಸ್ಟ್ ಲೆವೆಲ್ ಔಟ್ಪುಟ್ಟು. ಮೈ ಗಾಡ್, ಸೀರಿಯಸ್ಲಿ ರಾಯಲ್ ಎನ್ಫೀಲ್ಡ್ ಏನೋ ಅನ್ನಿಸ್ತೈತೆ ಈಗಿದು. ಬನ್ನಿ ಒಂಚೂರು ಕಂಟ್ರಿ ರೋಡ್ಸ್ ಎಂಜಾಯ್ ಮಾಡೋಣ. ಓ ಮೈ ಗಾಡ್, ಕ್ರೇಜಿ ಗುರು. ಸಾಕು ಹಂಗೆ ಹೊಡೆಯುತ್ತ ಫೀಲು. ಓ ಮೈ ಗಾಡ್, ದಾವಣಗೆರೆ 100 KTM ಥರ ಓಡ್ತೈತಲ್ಲ ಗುರು ಇದು. ಸೈಡ್ಗೆ ಹೋಗೋ ಪ್ಲೀಸ್. ಹಲೋ ಹಿಂದೆ ವೈಬ್ರೇಷನ್ ಇಲ್ಲ. ಫುಲ್ ರೆಡ್ ಲೈಟ್ ಮಾಡಿದ್ರು ವೈಬ್ರೇಷನ್ ಇಲ್ಲ. RPM ಜಾಸ್ತಿ ರೆವ್ ಆಗುತ್ತೆ ಮೊದಲು ಕಂಪೇರ್ ಮಾಡಿಕೊಂಡ್ರೆ. ಸಂಪು ಗೊತ್ತೇ ಆಗಿಲ್ಲ ಹೋಗಿ ಗುರು. ಇದು ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಅಲ್ವೇ ಅಲ್ಲ ಗುರು. ಇವರ ರೆಗ್ಯುಲರಿಂದ ಆಚೆ ಬಂದ್ಬಿಟ್ಟವ್ರೆ. ಲೋ ಎಂಡೆಲ್ಲ ಟಾರ್ಕ್ ಮಸ್ತಾಗಿದೆ. KTM ಇದು ಲ್ಯಾಗ್ ಇರುತ್ತೆ ಆ್ಯಕ್ಚುಲಿ. ಗಾಡಿಗೆಲ್ಲ ಹಾಕ್ಬಿಟ್ಟು ಇಷ್ಟ ಲೋ RPM ಕೊಟ್ಟರೆ ಎತ್ತೋದೇ ಇಲ್ಲ. ಇದು ನೋಡಿ ಹೆಂಗೆ ಎತ್ತುತ್ತಾ ಇದೆ. ಥರ್ಡ್ ಗೇರಲ್ಲಿ ಹಿಂಗೆ ಎತ್ತಾ ಇದೆ. ಇನ್ನು ಸೆಕೆಂಡ್ ಗೀಕೆಂಡ್ ಹಾಕ್ಬಿಟ್ರೆ ಅಷ್ಟೇ ಉರುತ್ತದೆ. ಹಳೆ ಹಿಮಾಲಯನ್ ಕೂಡ ಇಷ್ಟು ಫ್ರೆಂಡ್ಲಿ ಇರಲಿಲ್ಲ ಗುರು ಓಡ್ಸೋಕ್ಕೆ. ಸೀರಿಯಸ್ಲಿ 17 ಲೀಟರ್ಸ್ ಟ್ಯಾಂಕು ಹತ್ತತ್ರ 400-450 ಕಿಲೋಮೀಟರ್ಸ್ ಹೋಗುತ್ತಂತೆ ಒಂದು ರೇಂಜ್ಗೆ. ಸಕ್ಕತ್ತಾಗಿದೆ. ಬ್ರೇಕ್ಸ್ ಅಂತೂ ಒಳ್ಳೆ ಅಪ್ಗ್ರೇಡ್ ಗುರು. ಸೀರಿಯಸ್ಲಿ ಅವಾಗೆ ತೋರಿಸ್ಬೇಕಿತ್ತಲ್ಲ ನಿಮಗೆ. ಒಳ್ಳೆ ಅಪ್ಗ್ರೇಡ್ ಬ್ರೇಕ್ಸ್ ಮಾತ್ರ. ಮಾಡಿದ್ರೆ ಹಂಗೆ ನಿಂತ್ಕೊತಾ ಇದೆ. ಸ್ವಲ್ಪ ಲೈಟ್ ವೈಬ್ರೇಷನ್ ಇದೆ. ಸೊ ಸಿಂಗಲ್ ಸಿಲಿಂಡ್ರಲ್ಲಿ ಕಾಮನ್ನು, ರಾಯಲ್ ಎನ್ಫೀಲ್ಡ್ ಅಲ್ವಾ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಕಂಪೇರಿಟಿವ್ಲಿ ತುಂಬ ಕಡಿಮೆ, ಲೈಕ್ ಬೇರೆ ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಕಂಪೇರ್ ಮಾಡಿದ್ರೆ. ಬನ್ನಿ ಚೆಚ್ಚಣ. 6th ಗೇರ್ ಇದೆ ಗುರು, ಅದೊಂದು ಪ್ಲಸ್. ಒಳ್ಳೆ ಲಾಂಗ್ ಗೇರ್ ಅದು ಆ್ಯಕ್ಚುಲಿ 6th. ನಿಮಗೆ ಪರ್ಫಾರ್ಮೆನ್ಸ್ ಏನಿದ್ರು 5th ಗೇರ್ವರೆಗೂ. 6th ಗೇರ್ ಹೆಂಗೆ ಅಂದರೆ ಅದು ಕ್ರೂಸಿಂಗ್ ಗೇರು. ಸೊ ಲಾಂಗ್ ಇದೆ ಒಂಥರ. ಸೊ ಒಳ್ಳೆ ಮೈಲೇಜು, ಕಂಫರ್ಟು, ಆರಾಮ್ ಕ್ರೂಸ್ ಮಾಡುತ್ತೆ 6th. 5th ಗೇರ್ವರೆಗೂ ಮಸ್ತು. ಬಟ್ 6th ಬೇಕು ಹೈವೇಗೆ, ಅದೊಂದು ಮಿಸ್ಸಿಂಗ್ ಇತ್ತು. ಇವಾಗೆಲ್ಲ ಫುಲ್ಫಿಲ್ ಮಾಡಾಕಿದ್ರು ರಾಯಲ್ ಎನ್ಫೀಲ್ಡು. ಪ್ರೈಸ್ ಒಂದು ನೋಡಬೇಕು. ಹತ್ತತ್ರ 390 ಪ್ರೈಸ್ ಒಂದು ಹತ್ತತ್ರ 3,90,000 ಏನೋ ಆಗುತ್ತಂತೆ. ಐ ಥಿಂಕ್ ವರ್ತ್ ಅಂತಾನೆ ಅನ್ಸುತ್ತೆ ರಾಯಲ್ ಎನ್ಫೀಲ್ಡ್. ಸಾರಿ KTM ಕಂಪೇರ್ ಮಾಡಿದ್ರೆ ಅದು 4.5 lakh ಏನೋ ಇದೆ. ಬಟ್ ಅದ್ರಲ್ಲಿ ಎಲೆಕ್ಟ್ರಾನಿಕ್ಸ್ ಬರುತ್ತೆ, ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಲ್ಲ. ಅದೊಂದು ಮಿಸ್ಸಿಂಗು. ಬಟ್ ರೈಡ್ ಬೈ ವೈರ್ ಥ್ರಾಟಲ್ ಇದು. $130, $140
ಹೋಗುರು. ಅಯ್ಯೋ, ರಾಯಲ್ ಎನ್ಫೀಲ್ಡ್ ಹಿಂಗೆ ಹೊಡಿತಾ ಇದೆ ಅಂದರೆ ಮಸ್ತು. ಸ್ವಿಫ್ಟಲ್ಲೇ ಶಿಫ್ಟ್ ಮಾಡು ಅಂತ ಕೇಳ್ತಾ ಇದೆ ಗಾಡಿ. ಅದು ಬೇರೆ ಆಪ್ಷನ್ ಇದೆ. ಬಟ್ 6 ಗೇರ್ ಬಂದು ಕ್ರೂಸ್ ಮೋಡು ಥರ ಕ್ರೂಸ್ ಮಾಡ್ಕೊಂಡು ಹೋಗೋಕ್ಕೆ. ಲೆಟ್ಸ್ ಸಿ ಎಷ್ಟೋಗುತ್ತೆ. 155 ಹೋಯ್ತು ಇದರಲ್ಲೇ. ಸೆಕೆಂಡ್ ಗೇರ್ 80, ಥರ್ಡ್ ಗೇರ್ 103, ಫೋರ್ತ್ ಗೇರ್ 129, 131, 133, ಫಿಫ್ತ್ ಗೇರು 150ಗಂತೂ ಮೋಸ ಇಲ್ಲ ಗುರು. ಫಿಫ್ತ್ ಗೇರಲ್ಲೇ ಐ ಥಿಂಕ್ 160 ಆರಾಮಾಗಿ ಹೋಗುತ್ತೆ ಅನ್ಸುತ್ತೆ. 6 ಗೇರ್ ಹಾಕಿದ್ಮೇಲೆ ಆ್ಯಕ್ಚುಲಿ ಸ್ವಲ್ಪ ಸ್ಲೋ ಆಗುತ್ತೆ. 5th ಗೇರ್ವರೆಗೂ ಪರ್ಫಾರ್ಮೆನ್ಸು, 6th ಗೇರ್ ಮೇಲೆ ಕ್ರೂಸಿಂಗು. ಇದಕ್ಕೊಂಚೂರು ಟ್ರ್ಯಾಕ್ಷನ್ ಕಂಟ್ರೋಲು ಡೌನ್ ಶಿಫ್ಟ್ ಕೊಟ್ಬಿಟ್ರೆ ಸ್ಲಿಪ್ಪರ್ ಕ್ಲಚ್ ಥರ ಏನಾದರೂ ಸಕ್ಕತ್ತಾಗಿರುತ್ತೆ ಮಾತ್ರ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್. ಅದು ಇದು ಮೋಸ ಇಲ್ಲ, ಮಸ್ತ್ ಅಪ್ಗ್ರೇಡ್ ಇದು. ಏನು ಇಶ್ಯೂಸ್ ಇಲ್ಲದೆ ಹಂಗೆ ಇದು ಕಂಟಿನ್ಯೂ ಅಂದರೆ ಈ ಥರ ಏನಿದೆ ಹಿಂಗೆ ಇದ್ಬಿಟ್ರೆ ಸಾಕು, ಏನೋ ಪ್ರಾಬ್ಲಮ್ಸ್ ಬರ್ದಿದ್ರೆ ಸಾಕು. ಸೊ ಫ್ರಂಟ್ 320mm ಡಿಸ್ಕ್ ಕೊಟ್ಟಿದ್ದಾರೆ, ಅದು ಹೈಲೈಟು. ಅದ್ರ ಜೊತೆ ಒಳ್ಳೆ ಬ್ರೇಕಿಂಗು. ಸೊ ಇದು ಎಕ್ಸೆಲ್ ರಿಮ್ಸ್ ಅಂತ, ಅಲ್ಯೂಮಿನಿಯಂ ರಿಮ್ಸು. ವೆಯ್ಟ್ಲೆಸ್ ಮಾಡಿದ್ದಾರೆ ಗಾಡಿ ಆ್ಯಕ್ಚುಲಿ. 185 kgs ಏನೋ ಈಗ. ಹಳೆ ಹಿಮಾಲಯನ್ಗಿಂತ ವೆಯ್ಟ್ಲೆಸ್ಸು. ಇಷ್ಟೆಲ್ಲ ಅಪ್ಗ್ರೇಡ್ ಮಾಡಿ ಇಷ್ಟೆಲ್ಲ ದೊಡ್ಡ ಇಂಜಿನ್ ಕೊಟ್ಟು ಹಳೆ ಹಿಮಾಲಯನ್ಗಿಂತ ಆ್ಯಕ್ಚುಲಿ ವೆಯ್ಟ್ಲೆಸ್ ಇದೆ ಇದು. ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ ಆ್ಯಕ್ಚುಲಿ, ಹಂಗಾಗಿನೇ ಗಾಡಿ ಹೆಂಗೆ ಬೇಕೋ ಆಡಿಸ್ಬೋದು. ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ ನಾನು. ಡ್ಯೂಕ್ 380 ಓಡಿಸ್ದಂಗೆ ಅದೇ ಥರ ಫೀಲು ಕೊಡ್ತಾ ಇದೆ. ಸೀರಿಯಸ್ಲಿ ಎಂಜಾಯಿಂಗ್ ಇಟ್. ಬೆಂಡ್ ಮಾಡೋಣ ಗಾಡಿ ನೋಡ್ರಪ್ಪ. 4 ರೂಪಾಯಿಗೆ ತಗೊಳ್ತು ರೈಟ್ ಸೈಡು. ಆಫ್ ರೋಡ್ಗೆ ತುಂಬ ಪವರ್ಫುಲ್ಲು. ಸೊ ಓಡಿಸೋರು ಆಫ್ ರೋಡಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು ಥ್ರಾಟಲ್ ಮೇಲೆ, ಇಲ್ಲ ಅಂದರೆ ಅಷ್ಟೇ. ಟಾರ್ಕ್ ನೋಡಿ ಹಂಗೆ ಕಿತ್ತುಕೊಂಡು ಹೋಗುತ್ತೆ ಟಾರ್ಕು. ನೋಡ್ಗೋರ ಹೆಂಗೂ ಹೋಗ್ಬೋದು, ಶಾರ್ಟ್ಕಟ್ಟು ಬೇಡ, ರೋಡಲ್ಲೇ ಹೋಗೋಣ. ಅನ್ನುತ್ತೆ ಅದು ಆ್ಯಕ್ಚುಲಿ ಎಕ್ಸಾಸ್ಟ್ ನೋಟಲ್ಲ, ಏರ್ ಫಿಲ್ಟ್ರದ್ದು. ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು. BS6 ಅಲ್ವಾ, ಏನು ಎಕ್ಸಾಸ್ಟ್ ಇದಿಲ್ಲ. ಹಳೆ ಮೇಲೆ ಹೆಂಗೆ ಕಂಪೇರ್ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಗುರು. ರಾಯಲ್ ಎನ್ಫೀಲ್ಡ್ ಅಪ್ರಿಷಿಯೇಟ್ ಮಾಡಲೇಬೇಕು ರಾಯಲ್ ಎನ್ಫೀಲ್ಡ್ನ. ಇಲ್ಲೊಂದು ಪಾಯಿಂಟ್ ಇದೆ, ಮಸ್ತಾಗಿದೆ ಜಾಗ ಆ್ಯಕ್ಚುಲಿ. ಹೆಡ್ಲೈಟ್ ನೋಡಿ ಹಿಂಗಿದೆ, ಸಾಕತ್ತಾಗಿದೆ. ಇದು ಫೈಬರು. ಸೊ ಬ್ಯಾಶ್ ಪ್ಲೇಟ್ ಎಲ್ಲ ಇದೆ ಸ್ಟಾಕು, ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟು. 140, 80, 17. ಸೊ ಟ್ಯೂಬ್ಲೆಸ್ ರಿಮ್ಸು ಇನ್ನೊಂದು 3 to 4 ಮಂತ್ಸಲ್ಲಿ ಬರುತ್ತೆ. ಅದಕ್ಕೊಂದು ಸ್ಪೆಷಲ್ ಅಪ್ರೂವಲ್ ಬೇಕು. ಸೊ ಅದಕ್ಕೋಸ್ಕರ ರಾಯಲ್ ಎನ್ಫೀಲ್ಡ್ ಕಾಯ್ತಾ ಇದೆ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಓಲ್ಡ್ ಹಿಮಾಲಯನ್ ವರ್ಸಸ್ ನ್ಯೂ ಹಿಮಾಲಯನ್. ಸೊ ಇದರಲ್ಲಿ ನೋಡಿ ಬ್ರೇಕ್ ಲೈಟ್ ಬರುತ್ತೆ, ಪ್ಲಸ್ ಇಂಡಿಕೇಟರ್ ಕೂಡ ಬರುತ್ತೆ. ಅದಕ್ಕೆ ಟೇಲ್ ಲೈಟ್ ಇಲ್ಲ ಇದರಲ್ಲಿ.
ನೋಡಿ ಇಂಡಿಕೇಟ್ರ್ ಪ್ಲಸ್ ಬ್ರೇಕ್ ಲೈಟ್ ಎರಡೂ ಇದೆ, ಮಸ್ತ್. ಬ್ರೇಕ್ ಲೈಟೇ ಇಲ್ಲ, ಡೈರೆಕ್ಟ್ ಎಲ್ಲ ಇಂಡಿಕೇಟ್ರಲ್ಲ. ನಿಮಗೆ ಸ್ಟಾಪ್ ಮಾಡಿ ಎಕ್ಸಾಸ್ಟ್ ನೋಡಿ ಕೇಳಿಸ್ತೀನಿ ನೋಡಿ. ಮಸ್ತಾಗಿದೆ ಗುರು. BS6 ಆದರೂ ಇಷ್ಟು ಎಕ್ಸಾಸ್ಟ್ ನೋಡಿದೆ, ಗ್ರೇಟು. ಲಿಕ್ವಿಡ್ ಕೂಲ್ಡು ನೋಡ್ಬೋದು ನೀವು, ರೇಡಿಯೇಟ್ರ್ ಇದೆ, ರೇಡಿಯೇಟ್ರ್ ಫ್ಯಾನ್ ಇದೆ. ಸೊ 21 ಇಂಚು 17 ಇಂಚ್ ರಿಮ್ಸು. ಇದು ಇನ್ನೂ ಹೆವಿ ಟೈರ್ ಇದೆ ಹಳೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ. ಫ್ರಂಟ್ ನೋಡ್ಬೋದು ನೀವು, ಸಕ್ಕತ್ತಾಗಿದೆ ಮಾತ್ರ ಗಾಡಿ. ವೆಯ್ಟ್ಲೆಸ್ಸು ಆಗಿದೆ, ಬ್ರೇಕಿಂಗು ಎಲ್ಲ ಮಸ್ತಾಗಿ ವರ್ಕ್ ಆಗ್ತಾಯಿದೆ, ನೋ ಕಂಪ್ಲೇಂಟ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಫಾಲೋ ಮಾಡ್ತಾಯಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್.